ಇಷ್ಟು ದಿನ ನಮ್ಮ ಮನೆಯವ್ರನ್ನ ಕಾಡಿ ಬೇಡಿದ್ದಕ್ಕೆ ಇವತ್ತು ನನ್ನ ಆಸೆನ ಈಡೇರಿಸಿದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದೇನಪ್ಪ ಬೆಳಗ್ಗೆ ಈ ರೀತಿ ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾನು ಸುಮಾರು 1-2.5 ವರ್ಷದಿಂದ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿ ಅಂತ. ಅವರು ಆ ಕೆಲಸ ಈ ಕೆಲಸ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ರು. ಇವತ್ತು ಹೆಂಗೋ ಕಾಲ ಕೂಡ್ ಬಂತು ಅಂತ ಇಬ್ರು ಹೊರಟು ಹಂಗೆ ಹೋಗ್ತಾ ದಾರಿಲಿ ಹಣ್ಣು ಕೈ ತಾಳಕ್ಕೆ ಅಂತ ನಿಲ್ಸಿದ್ವಿ. ಅಜ್ಜಿ ನನ್ನ ತಲೆಯಲ್ಲಿ ಹೂವು ಇಲ್ದಿದ್ ನೋಡಿ ಹಣ್ಣು ಕೈ ತಗೊಂಡಿದ್ಕೆ ಹೂವನ್ನ ಫ್ರೀಯಾಗಿ ಕೊಟ್ರು. ಹಂಗೆ ಅಜ್ಜಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವು ಬಂದಿದ್ರು ಶ್ರೀ ಏಳುಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಇದಿರೋದು ಶ್ರೀರಾಮ್ಪುರದ ಹತ್ರ. ಇನ್ನು ನಾವು ಮದ್ವೆ ಆದಾಗ್ಲಿಂದ ಇಲ್ಲಿಗೆ ಬರ್ಬೇಕು ಅಂತ ಅನ್ಕೋತಾ ಇದ್ವಿ. ಫೈನಲಿ ಇವತ್ತು ಆ ಡೇ ಆಗಿತ್ತು. ಇನ್ನು ಎಷ್ಟೋ ಜನ ನೀವು ವಿಭೂತಿ ಬಗ್ಗೆ ಕೇಳಿದ್ದೀರಾ. ನನ್ನ ಮನೆ ದೇವರಿಗೆ ಭಂಡಾರ ಹಾಗೆ ವಿಭೂತಿ ಅಂದರೆ ಶ್ರೇಷ್ಠ. ಇನ್ನು ನನಗೆ ಈ ರೂಢಿ ಇವಾಗ್ಲಿಂದ ಇರೋದಲ್ಲ, ನಾನು 5ನೇ ಕ್ಲಾಸಿಂದನೂ ಇಡ್ತಾ ಇದ್ದೀನಿ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಅಷ್ಟೇ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಇನ್ನು ಕೆಳಗಡೆ ಬಂದು ಅಲ್ಲಿ ಚೌಡೇಶ್ವರಿ ದೇವಿ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಪ್ರಸಾದ ಇತ್ತು ಅಂತ ಪ್ರಸಾದನ ತಿನ್ಕೊಂಡು ಇನ್ನು ಟೈಮ್ ಆಯಿತು ಅಂತ ಅಲ್ಲಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ತಲೆ ಮೇಲೆ ಸೆರ್ಗ ಹಾಕ್ಕೊಂಡು ಇನ್ನು ಉಳಿಯಾರಿಗೆ ಬಂದು ಅಲ್ಲೊಂದು ವಿಡಿಯೋ ಮಾಡೋದಿತ್ತು, ಅದನ್ನ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು ನನ್ನ ಅಕೌಂಟು 20K ರೀಚ್ ಆಗಿತ್ತು. ನನಗೆ ನೋಡಿ ತುಂಬಾನೇ ಖುಷಿ ಆಯಿತು. ಸೊ ಅದ್ರ ಸಲುವಾಗಿ JRS ಈವೆಂಟ್ಸ್ ಅವರು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ರು. ಅಲ್ಲಿಗೆ ನಾನು ನಮ್ಮ ಮನೆಯವರು ಹಾಗೆ ಸ್ವಲ್ಪ ಜನ ಫ್ರೆಂಡ್ಸ್ ಹೋಗಿ ಅಲ್ಲಿ ಸೆಲೆಬ್ರೇಷನ್ ಮುಗಿಸಿದ್ವಿ. ಹಾಗೆ ನನ್ನ ಈ ಖುಷಿಗೆ ಸೆಲೆಬ್ರೇಷನ್ಗೆ ನೀವೇ ಕಾರಣ. ನಿಮ್ಮೆಲ್ಲರ ಪ್ರೀತಿ ಹಾಗೆ ವಿಶ್ವಾಸದಿಂದ ಇವತ್ತು ನನ್ನ ಅಕೌಂಟು 20K ರೀಚ್ ಆಗಿರೋದು. ಅದಕ್ಕೆ ಫಸ್ಟ್ ಬೈಟ್ನ ನಿಮ್ಮ ಕಡೆನೇ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಷ್ಟೇ ಅಲ್ಲ, ನನ್ನ ಪ್ಲಾನ್ಸ್ ಬೇರೆ ಇದೆ, ಅದನ್ನ ಮುಂದಿನ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.